ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಹಾಗೂ ಗೋಕಾಕ್ ಸೇರಿ ಘಟಕದ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಂವಿಧಾನ ಪೀಠಕ್ಕೆ ಓದೋದ್ರ ಮುಖೇನ ಚಾಲನೆ ಕೊಡಲಾಗಿದೆ. ಗೋಕಾಕ್ ನಗರದ ಸರ್ಕಿಟ್ ಹೌಸ್ನಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ದಿನಾಂಕ 21/9/2024ರಂದು ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಬೆಳಗಾವಿ ಹಾಗೂ ಗೋಕಾಕ್ ಘಟಕದ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡಿ ಆದೇಶ ಪ್ರತಿಯನ್ನು ಕೊಡಲಾಗಿದೆ. ಸಂಘಟನೆ ರಾಜ್ಯ ಅಧ್ಯಕ್ಷರುಗಳಿಗೆ ಕಾರ್ಯಕರ್ತರಿಂದ ಸನ್ಮಾನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರು ಆದ ಈಶ್ವರ್ ಮಾರುತಿ ಗುಡಚ ಅವರು ಸಂಘಟನೆಯ ಮೂಲ ಉದ್ದೇಶ ಅನ್ಯಾಯಕ್ಕೊಳಗಾದ ಜನರಿಗೆ ನ್ಯಾಯ ಕೊಡಿಸುವುದು, ನ್ಯಾಯ ನೀತಿ ಧರ್ಮವನ್ನ ಕಾಪಾಡುವುದು ಸಂಘಟನೆಯ ಮುಖ್ಯ ಉದ್ದೇಶ ಎಂದು ಪದಾಧಿಕಾರಿಗಳಿಗೆ ತಿಳಿ ಹೇಳಿದರು. ಯಾವ ಹೋರಾಟಗಾರರು ಜಾತಿಗೋಸ್ಕರ ಹೋರಾಟ ಮಾಡಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಸಾಕಷ್ಟು ಕಷ್ಟಪಟ್ಟು ಸಂವಿಧಾನ ಬರೆದಿದ್ದಾರೆ. ಸಂವಿಧಾನ ಬರೆಯಲು 7 ಜನರನ್ನ ಆಯ್ಕೆ ಮಾಡಿದ್ರು, 6 ಜನ ನೆಪ ಮಾಡಿ ಹೋಗ್ತಾರೆ. ಆದ್ರೆ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನ ಬರೆದು ನಮಗೆ ನ್ಯಾಯವನ್ನ ಕೊಟ್ಟಿದ್ದಾರೆ ಎಂದರು. ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆದ ಮಂಜುಳಾ ರಾಮಗಾಣಟ್ಟಿ ಮಾತನಾಡಿ, ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳಿಗೆ ಸಂಘಟನೆಯಲ್ಲಿ ಅವಕಾಶ ಇರುವುದಿಲ್ಲ ಎಂಬ ಖಡಕ್ ಸಂದೇಶ ಹೇಳಿ ಪದಾಧಿಕಾರಿಗಳನ್ನ ಅವರ ಎದೆಗಾರಿಕೆ ಹಾಗೂ ಸಾಮಾಜಿಕ ಕಳಕಳಿ ಹೋರಾಟದ ಮನೋಭಾವನೆ ಹೊಂದಿದವರನ್ನ ಮಾತ್ರ ಆಯ್ಕೆ ಮಾಡಲಾಗಿದೆ. ಯಾವುದೇ ನಿರ್ದಿಷ್ಟವಾದ ಒಂದು ಸಮಾಜದ ಉದ್ದೇಶ ಇಟ್ಟುಕೊಳ್ಳಲಾರದೆ ಎಲ್ಲ ಸಮಾಜವನ್ನ ಎತ್ತಿಕೊಂಡು ಹೋಗುವಂತಹ ಕೆಲಸವನ್ನ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಮಾಡಿದೆ ಹಾಗೂ ಯಾವುದೇ ರೀತಿಯ ಉದ್ದೇಶ ಇಟ್ಕೊಂಡು ಸಂಘಟನೆ ಮಾಡ್ತಾ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರ ಸಂಘಟನೆಗೆ ಬನ್ನಿ ಮತ್ತು ನಿಮ್ಮವರನ್ನ ಕರೆತನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ರೇಹಮಾನ್ ಮುಕಾಶಿ ಮಾತನಾಡಿದ, ನಾವು ಹಲವಾರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೇವೆ. ಆದರೆ ಇದು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಜಿಲ್ಲೆಯಲ್ಲಿ ಕೆಲಸ ಮಾಡುವುದು ನೋಡಿ ನಾನು ಸಂಘಟನೆ ಬಂದಿದ್ದೇನೆ. ನಾನು ಈ ಸಂಘಟನೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನಗೆ ಕಷ್ಟ ಅಂತ ಇದ್ದಾಗ ನನಗೆ ಬೆಂಬಲವಾಗಿ ನಿಂತಿದ್ದು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಎಂದರು. ಸಂಘಟನೆ ಮಾಡ್ತಾ ಇದೀವಿ. ಅದಕ್ಕೆ ನಾವು ಹೇಳ್ತಾ ಇದೀವಿ, ನೀವೆಲ್ಲರೂ ಹೆಣ್ಮಕ್ಳು ಎಂತ ನಿಂತ ಯಾವಾಗ ಹೋರಾಟ ಮಾಡಕ್ ಇವತ್ತು ನೋಡಿ ಸರ್ಕಾರದಿಂದ ಯಾರೇ ಕೊಡಿದ್ರಿ, ಇಷ್ಟು ನನಗಿಂತ ದೊಡ್ಡವರಿದ್ರು ಯಾರೇ ಏನ್ ತಗೊಂಡಿದ್ರಿ ಹೇಳ್ಕೊಂಡ್ರಿ, ಏನ್ ತಗೊಂಡಿದ್ರಿ, ಯಾಕೆ ತಗೊಂಡಿಲ್ಲ ಅಂದ್ರ ಅಲ್ಲ, ಯಾಕೆ ತಗೊಂಡಿಲ್ಲ ಅಂದ್ರ ನಮ್ಮಲ್ಲಿ ಆ ಮನೋಭಾವನೆ ಬರ್ಲಿಲ್ಲ. ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ ನಾವು ಕೇಳಾಕ, ಅದಕ್ಕೆ ಅಧಿಕಾರಿಗಳನ್ನ ಕೇಳಾಕ, ಪ್ರಶ್ನೆ ಮಾಡಕ್ ನಮ್ಗೆ ಬರ್ಲಿಲ್ಲ. ಅದಕ್ಕಾಗಿ ನಾವು ಇದೀವಿ. ಸಾವಿರಾರು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ವಿ. ಸರ್ಕಾರ ಯಾವುದೇ ಸರ್ಕಾರ ಇಲ್ಲ, ಯಾವ ಸರ್ಕಾರ ವಿರೋಧಿ ಅಲ್ಲ, ಯಾವ ಪಕ್ಷದ ಇದು ವಿರೋಧಿ ಅಲ್ಲ. ಆದ್ರೆ ನನಗೇನ ನನ್ನ ಸಮಾಜಕ್ಕೆ ಸೇರಬೇಕಾದಂತ ಸೌಲಭ್ಯಗಳ ಸೇರಿದ್ರೆ ಅಷ್ಟ, ಸೇರಿಲ್ಲ ಅಂದ್ರೆ ನಾವು ಯಾರು ಬಿಡುವುದಿಲ್ಲ. ನಾವು ಪ್ರತಿಯೊಂದು ಹೋರಾಟಗಳಿಂದ ನಾವು ಪಡ್ಕೋಬೇಕಾಗಿದೆ. ಈಗ ಯಾರಾದ್ರೂ ನೀವು ಹಂಗ ಪಡ್ಕೊಂಡಿದ್ರಿ, ಸರ್ಕಾರದಿಂದ ಬರುವಂತ ಹಣ ಸ್ಕೀಮ್ಗಳನ್ನ ನೀವು ಯಾರಾದ್ರೂ ತಗೊಂಡಿದ್ರ ಯಾಕೆ ನಾವು ತಗೊಂಡಿಲ್ಲ ಅಂದ್ರ ಅದ್ರ ಡಾಕ್ಯುಮೆಂಟ್ ಏನ್ ಬೇಕು, ಅದ್ರ ನಮ್ಗೆ ಸಲಹೆ ಸಿಗ್ಲಿಲ್ಲ. ಹೌದ್ರಿ, ಆ ಸಲಹೆನ ಪಡ್ಕೊಳ್ಳೋಣ. ನಮ್ಮಲ್ಲಿ ಕಾನೂನು ಮಾಹಿತಿ ಐತಿ. ಇವತ್ತು ನಿಮ್ಮ ಮೇಲೆ ಅನ್ಯಾಯ ಆಗ್ತೈತಿ, ದೌರ್ಜನ್ಯ ಆಗ್ತೈತಿ. ಆ ದೌರ್ಜನ್ಯ ಆದ್ರ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದು ಮನೋಭಾವನೆ ನಮ್ಮಲ್ಲಿ ಬರ್ಲಿಲ್ಲ. ಇನ್ನೂ ಆದ್ರು ಸ್ವತಂತ್ರ ಬಂದು ಇಷ್ಟು ವರ್ಷ ಕಳೆದ್ರು ಸಹಿತ ನಾವು ಇನ್ನೂ ಅಲ್ಲೇ ಅದೀವಿ. ಅದಕ್ಕಾಗಿ ನಾವು ಅಲ್ಲಿ ಇರಬಾರ್ದು ಅಂತ ಹೇಳಿ ನಾವು ನಿಮ್ಮನ್ನ ಅರಿವು ಮೂಡ್ಸಕ್ ಸಂಘಟನೆ ಕಟ್ಟಿದೀವಿ. ನೀವು ಅಷ್ಟೇ ಅಲ್ಲ, ನೀವು ಎಲ್ಲರನ್ನೂ ಕರೆ ತಗೊಂಡ್ಬರ್ಬೇಕು ಸಂಘಟನೆ. ಬಾಬಾ ಸಾಹೇಬ ಸಂವಿಧಾನ ಕೊಡ್ಬೇಕಂತ ಹೇಳಿ ಸ್ವತಃ ಅವ್ರ ಮಕ್ಕಳನ್ನ ಇಬ್ಬರನ್ನ ಕಳ್ಕೊಳ್ತಾರ. ಅವ್ರ ಮಕ್ಕಳ ಜನರನ್ನ ಮಣ್ಣು ಕೊಡಾಕ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ, ಅವ್ರ ಹತ್ರ ಒಂದು ಬಟ್ಟೆ ಇರ್ಲಿಲ್ಲ. ಇವತ್ತು ನಮ್ಮ ಕಡೆ ಎಲ್ಲಾ ಐತಿ. ನಾವ್ ಏನ್ ಮಾಡ್ತಾ ಇದೀವಿ, ಸಮಾಜಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀವಿ ಹೇಳೋಣ. ಯಾರು ನಾವ್ ಏನ್ ಮಾಡ್ತಾ ಇದೀವಿ, ದೇಶವನ್ನ ಕಟ್ಟುವಂತ ಕೆಲಸ ಯಾರು ಮಾಡ್ತಾ ಇದೀವಿ, ಯಾರು ಮಾಡ್ತಾ ಇಲ್ಲ. ನಮಗ್ ಬೇಕಾಗಿರೋದು ಸ್ವಾರ್ಥ ಮನೋಭಾವನೆ. ನಾನ್ ಬದುಕಬೇಕು, ನಾನು ಕಾರ್ಯಕರ್ತರಿಗೆ ಹೇಳ್ಬೇಕು, ನಾವು ದೊಡ್ಡ ಬದಲಾಗಬೇಕು, ಇಷ್ಟ. ಇದನ್ನ ನಾವೆಲ್ಲ ಸ್ವಾರ್ಥಿಗಳಾಗ್ಬಿಟ್ಟಿದ್ವಿ. ಆದ್ರ ಬಾಬಾ ಸಾಹೇಬ್ರು ಹೇಳ್ತಾರ, ಒಂದು ಹೊರಗಿನ ದೇಶದಾಗ ಇರ್ತಾರ, ಅವ್ರ ಮಗ ಸತ್ತಿರ್ತಾನ, ಅವಾಗ ಒಬ್ಬ ಕೇಳ್ತಾನ, ಬಾಬಾ ಸಾಹೇಬ್ ಒಂದು ಲೆಟರ್ ಬರ್ತೈತಿ. ಬಾಬಾ ಸಾಹೇಬ್ರು ಏನ್ ಲೆಟರ್ ಬಂದಿದೆ ಅಂತ ಕೇಳಿದಾಗ, ನನ್ನ ಮಗ ಸತ್ತಿದ್ದಾನ ಅಂತ ಹೇಳಿ ಬಾಬಾ ಸಾಹೇಬ್ರು ಕಣ್ಣೀರ್ ಹಾಕ್ತಾ ಇದಾರ. ಹಾಗಾದ್ರೆ ನೀವು ನಿಮ್ ದೇಶಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾರ ಅವ್ರ ಸ್ನೇಹಿತ. ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರ, ನಾನು ನನ್ನ ಮಗ ಏನಾದ್ರು ಸತ್ತಾನ ಅಂತ ಹೇಳಿ ದೇಶಕ್ಕೆ ಹೋಗ್ತಿದ್ರ ಇಡೀ ನನ್ನ ಭಾರತ ದೇಶದ ಜನ ಮೂಕರಾಗ್ತಾರೋ, ಅವ್ರು ಸಾಯ್ತಾರ ಅಂತ ಹೇಳಿ ಸ್ವತಃ ಅವ್ರು ಸತ್ತಾಗ ಬಾಬಾ ಸಾಹೇಬ್ ಅವ್ರು ಹೋಗ್ಲಿಲ್ಲ. ಇವತ್ತು ನಮ್ಮವ್ರು ಯಾರೋ ಒಬ್ರು ರಿಲೇಷನ್ ಆಕ್ಸಿಡೆಂಟ್ ಆಗಿದ್ರೆ ಈ ಕಾರ್ಯಕ್ರಮನ ಬಿಟ್ಟು ಹೋಗ್ತೇವೆ ನಾವು. ಇದೇ ನಾನು ಬರ್ಬೇಕಾದ್ರೆ ಈ ಜನ ಹೋಗಂತ ಹೇಳಿದ್ವಿ ನಾವು ಅವ್ರಿಗೆ. ನಾವು ಸಮಾಜವನ್ನು ಕಟ್ಟುವಂತ ಕೆಲಸ ಹೊಂಟೋದ್ರಿಂದ ಆಗಲ್ಲ. ತಪ್ಪುಬೇಡಿ, ಈ ರೀತಿ ಹೇಳ್ತಾ ಇದ್ದಾರೆ. ಇವತ್ತು ನನಗೆ ಆರಾಮಿಲ್ಲ, ನಾನು ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ, ಮೊನ್ನೆ ಆದ್ರೂ ನನಗೆ ಆರಾಮಿಲ್ಲ, ನನಗೆ ಮಾತಾಡಕ್ ಬರ್ತಾ ಇಲ್ಲ. ನಾವು ಸಮಾಜವನ್ನು ಕಟ್ಟುವಂತ ಕೆಲಸ ಮಾಡಾಕ್ತಿವಿ. ನಾವು ಸತ್ರು ಸಹಿತ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಇಂಥ ವಿಚಾರಗಳನ್ನ ಇಟ್ಕೊಂಡ ಇವತ್ತು ನೀವು ಹೆಣ್ಮಕ್ಳು ಏನ್ ಬರ್ತಿರಲ್ಲ, ಇವೆಲ್ಲ ತಂದೆ ನೀವೆಲ್ಲ ಅಕ್ಕಂದಿರಿ ನಿಮ್ಮ ಜೊತೆಗಿರ್ರಿ. ನಾವು ನಿಮ್ಗೆ ಏನ್ ಬೇಕಲ್ಲ ಪ್ರತಿ ಕ್ಷಣ ನೋಡಿ
ನಾವು ನಿಮ್ಗೆ ಧೈರ್ಯವನ್ನು ಕೊಡುವಂತ ಕೆಲಸ ಮಾಡ್ತೀವಿ, ಕಾನೂನನ್ನು ಅರಿವು ಮೂಡಿಸುವಂತ ಕೆಲಸ ಮಾಡ್ತೀವಿ, ಹೋರಾಟಗಾರರು ಏನೇನ್ ಮಾಡಿದಾರ ಅದರ ಕೆಲಸ ಮಾಡ್ತೀವಿ. ಭಗತ್ ಸಿಂಗ್ ಅವ್ರ ಬಗ್ಗೆ ಒಂದು ಹೇಗೆ ಮಾತಾಡ್ತೀನಿ. ಭಗತ್ ಸಿಂಗ್ ಅವರು ಏನ್ ಮಾಡ್ತಾರಂದ್ರ ಅವ್ರ ಕುಟುಂಬ, ಭಗತ್ ಸಿಂಗ್ ಅವ್ರ ಕುಟುಂಬ ಹೋರಾಟದಾಗ ಬಂದಿರ್ತೈತಿ. ಭಗತ್ ಸಿಂಗ್ ಅವರ 12ನೇ ವರ್ಷದಾಗ ಅಸಹಕಾರ ಚಳವಳಿ ಗಾಂಧೀಜಿ ಅವ್ರ ಜೊತೆಗೆ ಹೋರಾಟಕ್ಕೆ ಭಾಗವಹಿಸ್ತಾರ. ಇದು ಗೊತ್ತೈತ್ರಿ. ಅಂತ ಮಹಾಪುರುಷಗಳನ್ನ ಪುಸ್ತಕಗಳನ್ನ ಓದಿ ನಾವು ಸಹಿತ ಹೋರಾಟಗಾರನ ಆಗ್ತಾ ಇದ್ವಿ. ನಾವು ಹೇಳ್ಕೊಬಾರ್ದು ನಾವು ಹೋರಾಟಗಾರ ಅಂತ ಹೇಳಿ, ನೀವು ನಮಗ ಹೋರಾಟಗಾರ ಅಂತ ಅಂತ ಅನುಭವನ ನಾವು ಮಾಡೋಣ. ನಮ್ಮಲ್ಲೂ ಏನಾದ್ರ ಇಲ್ರಿ ನೀವು ಹಿಂಗ್ ಮಾಡತ್ತೀರಿ, ನೀವು ಹಿಂಗ್ ಮಾಡ್ರಿ ಅಂತ ಹೇಳಿ ಹೇಳಿದ ನಾವು ನಿಮ್ ಜೊತೆಗೆ ಇರ್ತೀವಿ. ನಿಮ್ದು ಸಲಹೆ ನಮ್ಗೆ ಬಹಳ ಅವಶ್ಯಕತೆ. ಮತ್ತೆ ಈ ಸಂಘಟನೆದಾಗ ನಾವು ಅಷ್ಟೇ ನಿರ್ಧಾರ ತಗೋಬೇಕಂತ ಏನೂ ಇಲ್ಲ. ತಾವು ಏನು ಸಲಹೆ ಕೊಡ್ತಿಲ್ಲ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಇದು ನನ್ನ ಸಂಘಟನೆ ಅಲ್ಲ, ತಮ್ಮೆಲ್ಲರೂ ಸಂಘಟನೆ ಅನ್ಕೊಂತ ನಮಗೇನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಬಸವ ಅಂಬೇಡ್ಕರ್ ಅವರ ಅಡದಾವರಗಳಲ್ಲಿ ಹೊಂದಿಸುತ್ತಾ ಇವತ್ತಿನ ದಿವಸ ಗೋಕಾಕ್ ಮತ್ತು ಘಟಪ್ರಭಾ ಗ್ರಾಮ ಘಟಕಗಳ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತು ವೇದಿಕೆ ಮೇಲೆ ಆಶೀರ್ವಾದರಾಗಿರುವಂಥ ನನ್ನ ಸಹೋದರ ಮತ್ತು ಹುಟ್ಟು ಹೋರಾಟಗಾರ, ಛಲಗಾರ, ವಕೀಲರು ಅಂದ್ರೂ ಏನು ತಪ್ಪ ಆಗ್ಲಕ್ಕ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಪದವಿ ಅಷ್ಟ ಪಡ್ಕೊಂಡಿಲ್ಲ, ಎಲ್ಲಾದ್ರೂ ಕಾನೂನಿನಲ್ಲಿ ಅಷ್ಟು ಪಡಿತಕ್ಕಂಥ ಆತ್ಮೀಯ ಗೆಳೆಯರು ಹಾಗೂ ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ವಿಶ್ವವಿದ್ಯಾಲಯವರೇ, ಆತ್ಮೀಯ ಸಹೋದರಿ ಹಾಗೂ ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆಯ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಮಂಜುಳಾ ರಂಗಾನಟ್ಟಿ ಅವರೇ, ವೇದಿಕೆ ಮೇಲೆ ಆಶೀರ್ವಾದ ಕೀರ್ತಿ ಜಾರಕಿಹೊಳಿ ಅವರೇ ಹಾಗೂ ಎಲ್ಲ ಅವರುಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿನ ಒಂದು ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆಯ ಒಂದು ಪದಾಧಿಕಾರಿ ಆಯ್ಕೆ ಸಭೆ ನಡೀತಾ ಇದೆ. ನಾವು ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆಯ ವಿಶೇಷ ಹೆಪಾತಗಳು ಮೊದಲು ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆ ಅಂದ್ರೇನ, ಅಂಬೇಡ್ಕರ್ ಅಂದ್ರೇನ, ಭೀಮ್ ಅಂದ್ರೇನ ನಾವು ಮೊದಲು ಅರ್ಥ ಮಾಡ್ಕೊತೀವಿ. ಯಾಕಂದ್ರೆ ನಂಗೆ ಭಾಳ ಒಂದು ಇಷ್ಟ ಆಗ್ತದಂದ್ರೆ ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆ ಅಂತ ಭಾಳ ಚಂದ ಒಂದು ಹೆಸರು ಒಂದು ಆಯ್ಕೆ ಮಾಡಿದ್ರಲ್ಲ. ಎಲ್ಲಿ ಆಯ್ಕೆ ಮಾಡಿದ್ರು ನಂಗೆ ಇದನ್ನ ಅದ ಹೆಂಗೆ ತಿಳಿಯಾಗತ್ತೆ ಗೊತ್ತಾಗಿಲ್ಲ. ಆದ್ರೆ ಒಂದು ಭಾರಿ ಒಂದು ಟೈಟಲ್ ಭಾರಿ, ಒಂದು ಹೆಸರು ಭಾರಿ ಇರೋದ. ಈಗ ಕರ್ನಾಟಕ ಭೀಮ ರಕ್ಷಣೆ ನಮ್ಮ ಸಹೋದರಿ ಹೇಳಿದಂಗ ಈ ನಮ್ಮ ಸಂವಿಧಾನದ ಬಗ್ಗೆ ನಮ್ಮ ಭಾರತದಾಗ ತಿದ್ದುಪಡಿ ನಡೆದಿದೆ. ಶುರುವಾಗಿದೆ ಅಂತಂದ ರಾಷ್ಟ್ರಪತಿ ಸಹಿ ಮಾಡಿಸಿ ಭಾಳಷ್ಟು ಒಂದು ಸಂವಿಧಾನದ ಕೆಲವೊಂದು ಸಹಿ ಮಾಡ್ಕೊಂಡು ಹೊಂಟಾರ. ಅದರದ್ದು ಹೋರಾಟ ಮಾಡೋ ಸಲುವಾಗಿ ಏನೇನು ಸಂವಿಧಾನ ಬದಲಾವಣೆ ಆಗಬಾರ್ದು. ಆಮೇಲೆ ಏನು ಸಂವಿಧಾನ ಏನು ಅಂಬೇಡ್ಕರ್ ಅವರು ಏನು ಒಂದು ನಮಗೆಲ್ಲ ಎಲ್ಲ ಸವಲತ್ತು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಏನು ಬರೆದಿಲ್ಲ, ಅದ ಒಂದು ಒಳ್ಳೆ ಅನ್ನೋ ಉದ್ದೇಶ ಒಂದು ಸ್ಥಿರಾಗಿಕೊಂಡ ಒಂದು ಕರ್ನಾಟಕ ಭೀಮ ರಕ್ಷಣೆ ಸಂಘಟನೆ ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಶ್ಲಾಘನೆ ಅಂತ ಹೇಳ್ಬೋದು. ಒಂದು ಅತ್ಯಂತ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ ಎಲ್ಲ ಪದಾಧಿಕಾರಿಗಳನ್ನ ಸರ್ವಾನುಮತಗಳಿಂದ ಆಯ್ಕೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿ ಕೀರ್ತಿ ಶ್ಯಾಮ್ ನಾಯ್ಕ ಅವರನ್ನ ಆಯ್ಕೆ ಮಾಡಿದ್ರೆ, ಮಹಿಳಾ ಘಟಕದ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಸುನೀತಾ ಕೊಳವಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಮಹಿಳಾ ಘಟಕದ ಅಲ್ಪಸಂಖ್ಯಾತ ಘಟಕದ ಗೋಕಾಕ್ ಉಪಾಧ್ಯಕ್ಷರಾಗಿ ಮುಸ್ತದಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಮಂಜುಳಾ ಸುತಾರ್ ಸದಸ್ಯರಾಗಿ ಆಯ್ಕೆ, ಮಂಗಲಬಾಬು ಏಲಿಗಾರ್ ಸದಸ್ಯರಾಗಿ ಆಯ್ಕೆ, ಮಹಿಳಾ ಘಟಕದ ಸದಸ್ಯರಾಗಿ ಸೌಜನ್ಯ ಮಹೇಶ್ ಏಲಿಗಾರ್ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿಯಾದ ಸುನೀತಾ ಕೊಣ್ಣೂರ, ಬೆಳಗಾವಿ ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷರು ಆದ ರೆಹಮಾನ್ ಮುಕಾಶಿ, ಅಲ್ಪಸಂಖ್ಯಾತ ಘಟಕದ ಬೆಳಗಾವಿ ಜಿಲ್ಲಾಧ್ಯಕ್ಷರು ಆದ ಪ್ರವೀಣ್ ಬೋಜಗಾರ್, ಈಶ್ವರ ರಾಮಗಾನಟ್ಟಿ, ರೋಹಿತ್ ಗುಡಜ, ಸುನೀಲ್ ತೆಗ್ಗಿನಮನಿ ಹಾಗೂ ಹಿರಿಯರು ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.